ಇನ್ನೊಂದು ಗೋಕಾಕ್ ಮಾಡ್ತೀರಾ ಈ ಪ್ರಶ್ನೆ ಹಬ್ಬಿಸ್ತಾ ಇದ್ದಾರ. ಜನರಲಿ ಭಯ ಮೂಡಿಸ್ತಾ ಇವಾಗ ಈಗಾಗಲೇ ಗೋಕಾಕ್ ಬಿಹಾರ ಆಗಿದೆ ಅಂತ ನಿಮ್ಗೆ ಗೊತ್ತದ. ಇನ್ನೊಂದು ನೀವು ಚಿಕ್ಕೋಡಿ ಬಿಹಾರ ಮಾಡ್ತೀರಿ ಅನ್ನೋದು ಇದು ಪ್ರಚಾರ ನಡೀತಾವಲ್ಲ. ಓಕೆ, ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವರ್ಡ್ಸ್ನ ಯೂಸ್ ಮಾಡಿ ಜನರಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ. ಸರಿ, ಇವಾಗ ಇನ್ನೊಂದು ವೀಕ್ ಪಾಯಿಂಟ್ ಅಂತ ಹೇಳ್ಬೋದು ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಬಗ್ಗೆ. ಅವ್ರಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ, ಅಥವಾ ಜನರ ಜೊತೆಗೆ ಅಷ್ಟೊಂದು ಬೆರೆತು ಅವ್ರಿಗೆ ಅಭ್ಯಾಸ ಇಲ್ಲ. ಯಾಕಂದ್ರೆ ಒಂದು ರೀತಿ ಸ್ಟ್ರಿಕ್ಟ್ ಆಗಿರುವಂತಹ ವಾತಾವರಣ ಅಂತ ಹೇಳಿ, ಅಥವಾ ಕನ್ಸರ್ವೇಟಿವ್ ವಾತಾವರಣದಲ್ಲಿ ಬೆಳೆದಂತಹ ಅವರು, 4 ಗೋಡೆಗಳ ಮಧ್ಯೆ ಹೆಚ್ಚಾಗಿ ಬೆಳೆದಂತಹ ಅವರು ಆಲ್ ಆಫ್ ಅ ಸಡನ್ ಒಂದು ಇಡೀ ಕ್ಷೇತ್ರವನ್ನ, ಅದು ಒಂದು ಲೋಕಸಭಾ ಕ್ಷೇತ್ರವನ್ನ ಓಡಾಡಿ ಜನರ ಜೊತೆಗೆ ಮಾತಾಡಿ ಬೆರೀರಿ, ಅಥವಾ ಅವ್ರು ಬಂದಾಗ್ಲೂ ಕೂಡ ಅವ್ರಿಗೆ ಅಷ್ಟು ಸ್ಪಂದಿಸ್ತಾರೆ ಅಂತ ಜನರಿಗೆ ನಂಬಿಕೆ ಬರ್ತಾ ಇಲ್ವೇನೋ. ಯಾಕೆಂದ್ರೆ ಕೆಲವೊಂದಿಷ್ಟು ವಿಚಾರಗಳು ಮುಂದೆ ಬಂದ್ವು, ಅದನ್ನ ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ವಿಚಾರಗಳನ್ನ ನೋಡಿದಾಗ ಅದೆಲ್ಲೋ ಒಂದ್ ಕಡೆ ಅವರಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆಯಾ ಅಂತ. ಯಾಕೆಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆರವರು ಮನೆ ಮಾತು, ಒಂದ್ ರೀತಿ ಆ ಕ್ಷೇತ್ರಕ್ಕೆ ಒಂದು ಮನೆ ಮಗನ್ ತರಾನೇ ಇದ್ದಾರೆ ಅವರು, ಅಥವಾ ಮನೆಯ ಒಂದು ಸದಸ್ಯನ ತರ ಅವ್ರು ಬಿಹೇವ್ ಮಾಡ್ತಾರೆ. ಇತ್ತ ಕಡೆ IAS ಅಧಿಕಾರಿ ಆಗಿರುವಂತಹ ಶಂಭು ಕಲ್ಲೋಳ್ಕರ್ ಅವರಿಗೆ ಜನರ ಜೊತೆ ಯಾವ ರೀತಿ ಮಾತಾಡ್ಬೇಕು, ಹೇಗೆ ಡೀಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಸೊ ಈ ಒಂದು ಇಬ್ಬರ ಮುಂದೆ ಜೊತೆಗೆ ಇಬ್ಬರ ಒಂದು ಹಿಡಿತದ ಮುಂದೆ ಇವ್ರು ಸ್ವಲ್ಪ ವೀಕ್ ಬೀಳಬಹುದಾ ಅಂತ. ನಿಶ್ಚಿತವಾಗಿ ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕೆಂದರೆ ಪಾಪ ಈಗ ಜಸ್ಟ್ 27-28 ವರ್ಷದ ಹುಡುಗಿ ಒಂದೇನೋ ಇನ್ನು ಮೆಚ್ಯೂರ್ ಆಗುವಂಥದ್ದು, ಕೆಲವೊಂದಿಷ್ಟು ನೋಡ್ರಿ ಎಲ್ಲನೂ ಕಲಿಕೆಯಿಂದ ಬರುವಂಥದ್ದು ಇರೋದಿಲ್ಲ. ಜೀವನದೊಳಗೆ ಎಂಟ್ರಾದ ಕೆಲವೊಂದು ಅನುಭವದ ಮೇಲೆ ಬರ್ತಿರ್ತಾವೆ. ಅಂಥ ಅನುಭವಗಳನ್ನ ಅವರಿಬ್ಬರು ಪಡೆದಂಥವ್ರು ಇದ್ದಾರೆ. ಶಂಭು ಅವ್ರು ಹೇಳ್ತಾರೆ ಒಂದು ಕಡೆ, ಇಲ್ಲ ಪ್ರಿಯಾಂಕಾ ಅವ್ರಿಗೇನು ವಯಸ್ಸಾಗಿದೆ, ಅಷ್ಟು ಅನುಭವ ನನಗೆ IAS, ಇವು ಹುಟ್ಟಿದಾಗ ನಾ IAS ಅಧಿಕಾರಿ ಆಗಿದ್ದೀನಿ, ಅಂಜನಲ್ಲಿ ಇಲ್ಲಿರ್ತ ನನ್ನ ಅನುಭವ ಅದ. ಪಾಪ ಇವ್ರಿಗೇನು ಗೊತ್ತಾಗ್ತದೆ. ಪಾರ್ಲಿಮೆಂಟ್ ಅಂದರೆ ಏನು, ಎಂಥ ಬಲಾಢ್ಯ ನೆಹರು ಅಂತವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವರು, ವಾಜಪೇಯಿ ಅಂತವರು, ಮಹಾನ್ ಘಟಾನುಘಟಿಗಳ ಇರುತ್ತಿರೋಂಥ ಸ್ಥಾನ. ಅಂತಲ್ಲಿ ಈ ಹುಡುಗಿ ಪಾಪ ಹೋಗಿ ಏನು ಮಾತಾಡಲಿಕ್ಕೆ ಸಾಧ್ಯ ಅಂತೇಳಿ ಒಂದು ರೀತಿಯ ಪ್ರೀತಿ ವಿಶ್ವಾಸ ತೋರಿಸಿದಂಗೆ ಮಾಡಿ ಆ ಹುಡುಗಿ ವೀಕ್ನೆಸ್ ಜನರ ಮುಂದೆ ಎಷ್ಟು ತೋರಿಸುವಂಥ ಕೆಲಸ ಮೆತ್ತಗೇನೆ ಮಾತಾಡಿ. ಇದು ಇದು ಏನದಲ್ಲ, ಇದು ಪಾಪ ಮಗುವಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯಿಂದ ಅದು ಹೊಡೆತನ ಹೌದು. ಅದ್ರ ಜೊತೆಗೆ ಇವೆಲ್ಲ ಮನುಷ್ಯನ ಮೇಲೆ ಪರಿಣಾಮ ಆಗೋದ್ರಿಂದ ಎಂಥ ಬುದ್ಧಿವಂತಿದ್ರು ಸಹಿತ, ಬ್ರಿಲಿಯಂಟ್ ಇದ್ರು ಸಹಿತ ಆ ಮನುಷ್ಯ ಅನುಭವ ಸ್ವಲ್ಪ ನಡುಗೋದು ಸ್ವಾಭಾವಿಕ. ಯಾಕೆಂದ್ರೆ ಒಬ್ಬ ಮಾಧ್ಯಮದವರು ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಕೇಳ್ತಾರೆ, ನೀವು ಯಾಕೆ ರಾಜಕೀಯಕ್ಕೆ ಬರಬೇಕು ಅನ್ಕೊಂಡ್ರಿ ಅಂತ. ಅಂದ್ರೆ ಅದಕ್ಕೆ ಅವ್ರಿಗೆ ಉತ್ತರ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಶಿ ಇಸ್ ಲೈಕ್ ಅ ಪಪೆಟ್. ಅವ್ರ ತಂದೆ ತಂದು ನಿಲ್ಸಿದ್ರು, ನಾನು ಮಾಡ್ಬೇಕಿದೆ ಅಷ್ಟೇ. ಗುರಿ ತೋರಿಸಿದ್ದಾರೆ, ನೀನು ಹಿಂಗೆ ಹೋಗ್ಬೇಕು ಅಂತ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅವಳು ಹೋಗ್ತಾ ಇದ್ದಾಳೆ ಅಷ್ಟೇನೆ. ಬಿಟ್ರೆ ಆ ಖುದ್ದಾಗಿ ಆ ಹೆಣ್ಣು ಮಗಳಿಗೆ ಯಾಕೆ ನಾನು ರಾಜಕೀಯಕ್ಕೆ ಬಂದೆ ಅನ್ನೋದಕ್ಕೆ ಉತ್ತರ ಕೊಟ್ಟಿಲ್ಲ. ಕೇಳಿದಾಗ ನಮ್ಮ ತಂದೆ ಆಶೀರ್ವಾದ, ನಮ್ಮ ಜನರ ಆಶೀರ್ವಾದ, ದಿಸ್ ಇಸ್ ನಾಟ್ ದ ಆನ್ಸರ್. ನೀವು ಯಾಕೆ ಬಂದ್ರಿ ರಾಜಕೀಯಕ್ಕೆ ಅನ್ನೋದಕ್ಕೆ. ಹೀಗಿರ್ಬೇಕಾದ್ರೆ ಜನರ ಸೇವೆ ಯಾಕೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂದ್ರೆ, ಅಥವಾ ನೀವು ಜನರ ಸೇವೆ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ಅದಕ್ಕೆ ಏನು ಉತ್ತರ ಕೊಡ್ಬೋದು, ಅವರು ಏನ್ ಮಾಡ್ಬೋದು, ಸೇವೆ ಏನ್ ಮಾಡಕ್ ಸಾಧ್ಯ ಈ ತರ ಅಂತ. ಇಲ್ಲ, ಈ ಮಾತನ್ನ ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಎಕ್ಸ್ಪೀರಿಯನ್ಸ್